ಜೈಲ್ ಕಂಬಿಗಳ ಹಿಂದೆ ಸ್ಯಾಂಡಲ್ವುಡ್ನ ಕಾಟೇರ ಸಹವಾಸ ದೋಷದಿಂದ ದರ್ಶನ್ ಕೆಟ್ಟ. ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಎಕ್ಸ್ಕ್ಲೂಸಿವ್ ಮಾತು. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್. ಸರ್ಕಾರದ ವಿರುದ್ಧ ಕೇಸರಿ ರಣಕಹಳೆ. ಇಂದು ಸಿದ್ದರಾಮಯ್ಯ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕಲಿರುವ ಸಲಿಂಗ ಕಾಮಕಾಂಡ ಸುಳಿಯಲಿ ಸೂರಜ್ ವಿಲವಿಲ. ಇಂದು 42ನೇ ಎಸಿಎಂಎಂ ಕೋರ್ಟ್ಗೆ ಹಾಜರು. ಪರಪ್ಪನ ಅಗ್ರಹಾರಕ್ಕೆ ಜೆಡಿಎಸ್ ಎಂಎಲ್ಸಿ ಶಿಫ್ಟ್ ಸಾಧ್ಯತೆ. ಜೂಜಾಡುವಾಗ ಪೊಲೀಸರ ಏಕಾಏಕಿ ದಾಳಿ. ನದಿಯಲ್ಲಿ ಎಸ್ಕೇಪ್ ಆಗುವಾಗ ಮಗುಚಿ ಬಿದ್ದ ತೆಪ್ಪ. ಇಬ್ಬರ ಸಾವು. ಮುಂದುವರೆದ ಶೋಧ. ಉತ್ತರ ಪ್ರದೇಶದಲ್ಲಿ ಘನಘೋರ ದುರಂತ. ಕಾಲ್ತುಳಿತಕ್ಕೆ 116ಕ್ಕೂ ಹೆಚ್ಚು ಜನ ದುರ್ಮರಣ. ಹತ್ರಾಸ್ ದುರಂತಕ್ಕೆ ಮೋದಿ ಯೋಗಿ ಕಂಬನಿ. ನೋಡಿ, ಅಂದರ್ ಬಾಹರ್ ಆಡುವಾಗ ಪೊಲೀಸರ ರೇಡ್ ಆಗುತ್ತೆ. ರೇಡ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಪ್ಪ, ಪೊಲೀಸರ ಕೈಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಕೃಷ್ಣಾ ನದಿಯಲ್ಲಿ ತೆಪ್ಪದ ಮೂಲಕ ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲೇ ತೆಪ್ಪ ಮಗುಚಿ ಬಿದ್ದಿದೆ. ಅತಿ ದೊಡ್ಡ ದುರಂತ ಇದು. 6ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ರು. ಬಟ್ ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಉಳಿದವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಿ ಮುಂದುವರಿತಾ ಇದೆ. ವಿಜಯಪುರದ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಆಗಿರುವ ದುರ್ಘಟನೆ ಇದು. ಇಬ್ಬರು ಮೃತಪಟ್ಟಿದ್ದಾರೆ. ಉಳಿದವರಿಗಾಗಿ ಶೋಧ ಕಾರ್ಯ. 8 ಜನರ ಪೈಕಿ ಇಬ್ಬರು ಪಾರಾಗಿದ್ದಾರೆ. ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಇನ್ನುಳಿದವರು ಎಲ್ಲಿ, ಆ ಬಗ್ಗೆನೇ ಈಗ ಶೋಧ ಕಾರ್ಯಾಚರಣೆ ಆಗ್ತಾ ಇದ್ದು. ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇದ್ರು ಈ ಜನ. ಏಕಾಏಕಿ ತೆಪ್ಪ ಮಗುಚಿದ ಪರಿಣಾಮ ದುರ್ಘಟನೆ ಸಂಭವಿಸಿದೆ. ನೀರಿನಲ್ಲಿ ಬಿದ್ದವರಿಗಾಗಿ ಶೋಧ ಕಾರ್ಯಾಚರಣೆ ಸ್ಥಳದಲ್ಲಿ ಮುಂದುವರಿತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇರೋದು. ವಿಜಯಪುರ ಜಿಲ್ಲೆಯ ಕೊಲ್ಹಾರದಲ್ಲಿ ಆಗಿರುವ ಘಟನೆ ಇದು. ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಯಾರಿಗೂ ಗೊತ್ತಾಗದಂತೆ ಇಸ್ಪೀಟ್ ಆಡ್ತಾ ಇದ್ರಂತೆ. ಇಸ್ಪೀಟ್ ಆಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗುವ ಭರದಲ್ಲಿ ಇಬ್ಬರು ಈಗ ಆಲ್ರೆಡಿ ಮೃತದೇಹವಾಗಿ ಪತ್ತೆಯಾಗಿದ್ದಾರೆ. ಇನ್ನಿಬ್ಬರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಉಳಿದವರಿಗಾಗಿ ಈಗ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರುಣ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ ಶೋಧ ಕಾರ್ಯಾಚರಣೆ? ಒಟ್ಟು ಎಷ್ಟು ಜನ ಮಿಸ್ ಆಗಿರೋದು, ಎಷ್ಟು ಜನ ಇದ್ರು ಸ್ಥಳದಲ್ಲಿ, ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ?